24 ಗಂಟೆಯೊಳಗೆ ಯುದ್ಧ ಮುಗಿದಿದೆ ಅಂತ ಹೇಳಿದ ನಾಯಕ ಅದೇ ಸಮಯದಲ್ಲಿ ಸಾವಿರಾರು ಸೈನಿಕರನ್ನ ಕಳಿಸ್ತಿದ್ದಾನೆ. ಇದು ಗೆಲುವಿನ ಕಥೆಯ ಅಥವಾ ಜಗತ್ತಿನ ಮುಂದೆ ನಡೆಯುತ್ತಿರುವ ದೊಡ್ಡ ನಾಟಕವ? ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಇರಾನ್ ಮಾತುಕತೆ ಮಾಡಲು ಕಾತರವಾಗಿದೆ ಅಂತ. ಆದ್ರೆ ಇರಾನ್ ಸ್ಪಷ್ಟವಾಗಿ ಹೇಳ್ತಿದೆ ನಾವು ಮಾತಾಡಲೇ ಇಲ್ಲ. ಹಾಗಿದ್ರೆ ಸತ್ಯ ಏನು? ಟ್ರಂಪ್ ಒಂದಿಗೆ ಮಾತಾಡ್ತಿದ್ದಾರಾ? ಇದು ದೊಡ್ಡ ಪ್ರಶ್ನೆ. ಯುದ್ಧ ಗೆದ್ದಿದ್ದೇವೆ ಅನ್ನೋ ಮಾತು ಸತ್ಯವಾ? ಡೊನಾಲ್ಡ್ ಟ್ರಂಪ್ ರಿಪೀಟೆಡ್ಲಿ ಹೇಳ್ತಿದ್ದಾರೆ ನಾವು ಇರಾನ್ ಪರಮಾಣು ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದೇವೆ ಅಂತ. ಆದ್ರೆ ಇಲ್ಲಿ ಕಾಂಟ್ರಡಿಕ್ಷನ್ಸ್ ಏನ್ ನೋಡೋದಾದ್ರೆ, ನಾಶ ಮಾಡಿದ್ದೇವೆ ಅಂದ್ರೆ ಮತ್ತೆ ಥ್ರೆಟ್ ಯಾಕೆ ಹಾಗೂ ಅಟ್ಯಾಕ್ ಪ್ಲಾನ್ ಯಾಕೆ? ಅವ್ರು ಹೇಳ್ತಾರೆ ಆಬ್ಲಿಟ್ರೇಟ್ ಆಗಿದೆ ಆದ್ರೆ ಮತ್ತೆ ರೀಬಿಲ್ಡ್ ಆಗಬಹುದು. ಇದು ಕಂಪ್ಲೀಟ್ ಡಿಸ್ಟ್ರಕ್ಷನ್ ಅಲ್ಲ, ಇದು ಟೆಂಪರರಿ ಸೆಟ್ ಬ್ಯಾಕ್ ಮಾತ್ರ. ಹಾರ್ಮಸ್ ಸ್ಟ್ರೈಟ್ ಯುದ್ಧದ ಕೇಂದ್ರ ಬಿಂದು. ಸ್ಟ್ರೈಟ್ ಆಫ್ ಹಾರ್ಮಸ್ ಯಾಕೆ ಇಷ್ಟು ಇಂಪಾರ್ಟೆಂಟ್? ಜಗತ್ತಿನ 20% ಆಯಿಲ್ ಇಲ್ಲಿಂದ ಪಾಸ್ ಆಗುತ್ತದೆ. ಇದನ್ನ ಕಂಟ್ರೋಲ್ ಮಾಡಿದ್ರೆ ಗ್ಲೋಬಲ್ ಎಕಾನಮಿ ಇನ್ಫ್ಲೂಯೆನ್ಸ್ ಮಾಡಬಹುದು ಅಂತ. ಇಲ್ಲಿ ಪ್ರಶ್ನೆ ಏನಂದ್ರೆ, US ಗೆದ್ದಿದ್ರೆ ಹಾರ್ಮಸ್ ಕಂಟ್ರೋಲ್ ಇರಬೇಕು. ಆದ್ರೆ ರಿಯಾಲಿಟಿ ಏನಂದ್ರೆ ಈ ಹಾರ್ಮಸ್ ಕಂಟ್ರೋಲ್ ಇನ್ನು ಇರಾನ್ ಇನ್ಫ್ಲೂಯೆನ್ಸ್ ನಲ್ಲೇ ಇದೆ. ಇದು ಕೇವಲ ತನ್ನ 5 ಮಿತ್ರ ದೇಶಗಳಿಗೆ ಇಲ್ಲಿಂದ ತೈಲ ಸರಬರಾಜಿಗೆ ಅವಕಾಶ ನೀಡ್ತಿದ್ದೇವೆ ಅಂತಿದೆ. ಈ ಮಧ್ಯೆ ಮಾರ್ಕೆಟ್ ಮ್ಯಾನಿಪುಲೇಷನ್ ಆರೋಪಗಳು ಕೇಳಿ ಬರ್ತಿವೆ. ಟ್ರಂಪ್ ಶಾಂತಿ ಮಾತುಕತೆಗೆ ಪ್ಲಾನ್ ಅನೌನ್ಸ್ ಮಾಡಿದ ತಕ್ಷಣ ಮಾರ್ಕೆಟ್ ಸಡನ್ಲಿ ಮೇಲೆ ಏರ್ತು. ಇರಾನ್ ಅದನ್ನ ಡಿನೈನ್ ಮಾಡಿದ ತಕ್ಷಣ ಮಾರ್ಕೆಟ್ ಕ್ರಾಶ್ ಆಯ್ತು. ಶಾಕಿಂಗ್ ವಿಷಯ ಏನಂದ್ರೆ ಅನೌನ್ಸ್ಮೆಂಟ್ ಮುಂಚೆ ಹ್ಯೂಜ್ ಮನಿ ಆಯಿಲ್ ಮಾರ್ಕೆಟ್ ನಲ್ಲಿ ಬೆಟ್ ಮಾಡಲಾಗಿದೆ. ಇದು ಏನ್ ಸೂಚಿಸುತ್ತೆ ಅಂದ್ರೆ ಇನ್ಸೈಡರ್ ನಾಲೆಡ್ಜ್ ಇರಬಹುದು, ಜಿಯೋ ಪೊಲಿಟಿಕಲ್ ಈವೆಂಟ್ಸ್ ಫಿನಾನ್ಷಿಯಲ್ ಪ್ರೂಫ್ಗೆ ಯೂಸ್ ಆಗ್ತಿದೆಯಾ? ಇದು ಡೇಂಜರಸ್ ಟ್ರೇಡ್ ವಾರ್ ಈಗ ಬಿಸ್ನೆಸ್ ಮಾಡೆಲ್ ಆಗ್ತಿದೆಯಾ? ಇರಾನ್ ಸ್ಟ್ರಾಟಜಿ ಆಸ್ಮೆಟಿಕ್ ವಾರ್ಫೇರ್. ಇರಾನ್ ಸ್ಟ್ರಾಟಜಿ ಡೈರೆಕ್ಟ್ ಫೈಟ್ ಬೇಡ, ಸ್ಮಾರ್ಟ್ ಫೈಟ್ ಮಾಡು ಎನ್ನುವಂತಿದೆ ಇರಾನ್. ಹೇಗೆಂದ್ರೆ ಅಂಡರ್ ಗ್ರೌಂಡ್ ಮಿಸೈಲ್ ಬಳಕೆ, ಗ್ರಾನೈಟ್ ಮೌಂಟೈನ್ಸ್ ಒಳಗೆ ತಾಣಗಳು, ಕ್ವಿಕ್ ರಿಪೇರ್ ಕೆಪಬಿಲಿಟಿ. US ಮತ್ತು ಇಸ್ರೇಲ್ ಅಟ್ಯಾಕ್ ಮಾಡಿದ್ರು ಟನೆಲ್ ಮತ್ತೆ ರೀಓಪನ್ ಆಗ್ತವೆ. ಏರ್ ಪವರ್ ಅಲೋನ್ ಇನ್ಸಫಿಸಿಯೆಂಟ್ ಅನ್ನೋದು ಅಮೆರಿಕಾಗೆ ಗೊತ್ತು ಮಾಡಿಸಿದೆ ಇರಾನ್. ಕೇವಲ ಏರ್ ಸ್ಟ್ರೈಕ್ ನಿಂದ ಇರಾನ್ ಅನ್ನ ಗೆಲ್ಲೋದು ಸಾಧ್ಯವಿಲ್ಲ ಅನ್ನೋದನ್ನ ಅಮೆರಿಕಾಗೆ ಗೊತ್ತು ಮಾಡಿಸಿದೆ. ಇನ್ನು ಕೆಲ ರಿಪೋರ್ಟ್ಸ್ ಹೇಳ್ತವೆ US ಮರೀನ್ ತಂದು ನಿಲ್ಲಿಸಿವೆ, ಯುದ್ಧ ನೌಕೆ ಬರ್ತಿವೆ, ಎಲೈಟ್ ಫೋರ್ಸ್ ರೆಡಿ ಇದೆ ಅಂತ. ಆದ್ರೆ ಪೀಸ್ ಟಾಕ್ ಇದ್ದಾಗ ಟ್ರೂಪ್ಸ್ ಏಕೆ? ಇದು ಪಾಸಿಬಲ್ ಸ್ಟ್ರಾಟಜಿನ? ಸೀಸ್ ಫೈರ್ ಅನೌನ್ಸ್, ಟ್ರೂಪ್ ಪೊಸಿಷನ್ ಮಾಡು, ಸಡನ್ಲಿ ಗ್ರೌಂಡ್ ಅಸಲ್ಟ್. ಇದು ಕ್ಲಾಸಿಕ್ ಮಿಲಿಟರಿ ಯಾಮರ್ಸೋ ತಂತ್ರ. ಇರಾನ್ ವಾರ್ನಿಂಗ್ ಕಮ್ಸ್ ಟು ಅಸ್. ಆದ್ರೆ ಇರಾನ್ ವಾರ್ನ್ ಮಾಡ್ತಿದೆ, ನಮ್ಮೊಂದಿಗೆ ಬನ್ನಿ. ಇರಾನ್ ಲೀಡರ್ಶಿಪ್ ಕ್ಲಿಯರ್ ಮೆಸೇಜ್, ನಾವು 20 ವರ್ಷಗಳಿಂದ ಈ ಯುದ್ಧಕ್ಕೆ ತಯಾರಿ ಮಾಡ್ಕೊಂಡಿದ್ದೇವೆ, ನೀವು ಗ್ರೌಂಡ್ ಗೆ ಬನ್ನಿ, ನಾವು ರೆಡಿ ಇದ್ದೇವೆ. ಇದು ಡೇಂಜರಸ್ ಸಿಗ್ನಲ್. ಇರಾನ್ ಡಿಫೆನ್ಸಿವ್ ಅಲ್ಲ, ಯುದ್ಧಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ. ಇಸ್ರೇಲ್ ಅಟ್ಯಾಕ್ಸ್ ಮತ್ತು ಎಸ್ಕಲೇಷನ್. ಇಸ್ರೇಲ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಟಾರ್ಗೆಟ್ ಮಾಡಿದೆ, ಮಿಸೈಲ್ ಅಂಡ್ ಡ್ರೋನ್ಸ್ ಅಟ್ಯಾಕ್ ಮಾಡಿದೆ. ಇರಾನ್ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರವನ್ನು ಕೈಗೊಂಡಿದೆ, ನೆರೆಹೊರೆಯ ದೇಶಗಳ ಮೇಲೆ ಟಾರ್ಗೆಟ್ ಮಾಡಿದೆ. ಇದರಿಂದ ಯುದ್ಧದ ಕಾರ್ಮೋಡ ದೊಡ್ಡದಾಗಿದೆ. ಪ್ರಾದೇಶಿಕ ಯುದ್ಧಗತಿ ಹೆಚ್ಚುತ್ತಿದೆ. ಅಂದ್ರೆ ಮಿಡ್ಲ್ ಈಸ್ಟ್ ಡೊಮಿನೆನ್ಸ್ ಗಾಗಿ ಅರಬ್ ದೇಶಗಳೊಂದಿಗೆ ಹೋರಾಟ ಹೆಚ್ಚಿದೆ. ಹೇಗಂದ್ರೆ ಇದು ಮಿಡ್ಲ್ ಈಸ್ಟ್ ಮಾತ್ರ ಅಲ್ಲ, ಗಲ್ಫ್ ಕಂಟ್ರೀಸ್, ಗ್ಲೋಬಲ್ ಆಯಿಲ್ ಮಾರ್ಕೆಟ್, ಬಿಗ್ ಪವರ್ ಅಬ್ಸರ್ವೇಷನ್ ಹೆಚ್ಚಿದೆ. ಇದು ರೀಜನಲ್ ವಾರ್ ಮಾತ್ರ ಅಲ್ಲ, ಗ್ಲೋಬಲ್ ಪವರ್ ಗೇಮ್ ಕೂಡ. ಒಟ್ಟಾರೆ ಈ ಕಾನ್ಫ್ಲಿಕ್ಟ್ 3 ಲೇಯರ್ ನಲ್ಲಿ ನಡೀತಿದೆ. ಮಿಲಿಟರಿ ಲೇಯರ್, ಮಿಸೈಲ್ ವರ್ಸಸ್ ಅಂಡರ್ ಗ್ರೌಂಡ್ ಡಿಫೆನ್ಸ್. ಪೊಲಿಟಿಕಲ್ ಲೇಯರ್, ವಿಕ್ಟರಿ ನರೇಟಿವ್ ವರ್ಸಸ್ ರಿಯಾಲಿಟಿ. ಎಕನಾಮಿಕ್ ಲೇಯರ್, ಆಯಿಲ್ ಪ್ರೈಸಸ್ ಅಂಡ್ ಸ್ಟಾಕ್ ಮಾರ್ಕೆಟ್. ಅಂತಿಮವಾಗಿ ಯುದ್ಧದಲ್ಲಿ ಸತ್ಯ ಹೇಳೋದಿಲ್ಲ, ಆದ್ರೆ ಗ್ರೌಂಡ್ ಮೇಲೆ ಸತ್ಯ ಹೊರಬರುತ್ತೆ. ಗೆಲುವು ಘೋಷಿಸುವುದು ಸುಲಭ, ಆದ್ರೆ ಕಂಟ್ರೋಲ್ ಸಾಧಿಸುವುದು ಕಷ್ಟ. ಬಿಗ್ಗೆಸ್ಟ್ ಕ್ವಶನ್, ಇದು ಶಾಂತಿ ಮಾತುಕತೆಯಲ್ಲಿ ಮುಗಿಯುತ್ತಾ ಅಥವಾ ದೊಡ್ಡ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.